ದಕ್ಷಿಣ ಭಾರತದ ತಿನಿಸುಗಳಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ದಿ ರಾಮೇಶ್ವರ ಕೆಫೆ ಮುಂದಿನ ದಿನಗಳಲ್ಲಿ ಯಾವ ಬೇರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ನಿಮ್ಮ ಬ್ರಾಂಚನ್ನು ತೆಗೆದುಕೊಳ್ಬೇಕು ಅಂತಿಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ದಿ ರಾಮೇಶ್ವರಂ ಕೆಫೆನ ತೆಗೆದುಕೊಂಡು ಹೋಗಬೇಕು. ಜಾಗತಿಕ ಮಟ್ಟದಲ್ಲಿ ನಾವು ದಕ್ಷಿಣ ಭಾರತದ ಧಾನ್ಯಗಳನ್ನು, ಆಹಾರ ಪದಾರ್ಥಗಳನ್ನು ಎಲ್ರಿಗೂ ಕೂಡ ಪರಿಚಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯಾಚರಣೆಯನ್ನು ಮಾಡ್ತಿದ್ದೇವೆ, ಕೆಲಸವನ್ನು ಮಾಡ್ತಿದ್ದೇವೆ ಅಂತ ಹೇಳ್ತೀರಿ. ಯಾವ ರೀತಿಯಾಗಿ ಪ್ಲಾನ್ಸ್ ಇದೆ ಮೇಡಮ್? ಈಗ ಪ್ರತಿಯೊಂದು ಸ್ಟೇಟಲ್ಲೂ ರಾಮೇಶ್ವರಂ ಕೆಫೆ ಬರುತ್ತೆ, ಪ್ರತಿಯೊಂದು ಕಂಟ್ರಿಯಲ್ಲೂ ರಾಮೇಶ್ವರಂ ಕೆಫೆ ಬರುತ್ತೆ. ವೈ ರಾಮೇಶ್ವರಂ ಕೆಫೆ ಅಂದರೆ ನಮ್ಮ ದಕ್ಷಿಣ ಭಾರತದ ಸೊಗಡನ್ನು, ಟ್ರೆಡಿಷನ್ನ ನಾವು ಎಂಟರ್ ಗ್ಲೋಬ್ಗೆ ಪರಿಚಯ ಮಾಡಬೇಕಂತ ನಾವು ಒಟ್ಟಾಗಿ ನಿಂತಿರೋದಿಲ್ಲ. ನಮ್ಮ ಊಟದ ಶೈಲಿಯಲ್ಲಿ ಏನಿದೆ, ಆ ಡಿವಿನಿಟಿ ಇದೆ, ಆ ಶಕ್ತಿ ಇದೆ, ಆ ಉತ್ಸಾಹ ಇದೆ, ಆ ಹೆಲ್ತ್ ಇದೆ. ಅದಕ್ಕೋಸ್ಕರ ನಾವು ಅದನ್ನು ಪ್ರತಿ ದೇಶಕ್ಕೂ ತೊಗೊಂಡೋಗ್ಬೇಕು, ಪ್ರತಿ ರಾಜ್ಯಕ್ಕೂ ತೊಗೊಂಡೋಗ್ಬೇಕು ಅಂತ ನಾವು ಎಕ್ಸ್ಪೆನ್ಷನ್ ಪ್ಲಾನ್ಸ್ನ ಇಟ್ಕೊಂಡಿದ್ದೀವಿ. ಈ ರೀತಿಯ ಉಗ್ರವಾದವನ್ನು ಪ್ರಚೋದನೆ ಕೊಡ್ತಕ್ಕಂಥ ಉಗ್ರರಿಗೆ ನೇರವಾಗಿ ಹೇಳೋದಾದ್ರೆ ಏನಂತ ಹೇಳೋದು ಬಯಸ್ತೀರ ಮೇಡಮ್? ನೇರವಾಗಿ ಹೇಳ್ಬೇಕಂದ್ರೆ ನೀವೇನೇ ಮಾಡಿ, ಇವತ್ತು ನಾವು ರೀಲಾಂಚ್ ಮಾಡಿರೋದೇ ಉತ್ತರ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸುಮ್ಮನೆ ನಾವು ಅದು ಹೇಳಿತನ ಕೆಲಸ, ಹಿಂದೆಯಿಂದ ಬಂದು ಕ್ಯಾಮ್ರಾಯಿಂದ ಮಚ್ಚಿಟ್ಕೊಂಡು ಇಟ್ಬಿಟ್ಟು ಹೋಗಿರೋದು. ಏನೇ ಇದ್ರೂ ಫೇಸ್ ಟು ಫೇಸ್ ಫೈಟ್ ಇದ್ದರೆ ಅದಕ್ಕೊಂದು ಮೀನಿಂಗ್ ಇರುತ್ತೆ. ಇದಕ್ಕೇನು ಮೀನಿಂಗ್ ಇಲ್ಲ, ಇದರಲ್ಲಿ ಏನು ವ್ಯಾಲ್ಯೂ ಇಲ್ಲ, ಇದಕ್ಕೇನು ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರಾಮೇಶ್ವರಂ ಕೆಫೆ ಭಾರತೀಯ ಸಂಸ್ಕೃತಿಯನ್ನು ತೆಗೆದುಕೊಂಡು ಹೋಗುತ್ತೆ, ದಕ್ಷಿಣ ಭಾರತದ ಸಂಸ್ಕೃತಿಯನ್ನು ಇಡೀ ಜಾಗತಿಕ ಮಟ್ಟದಲ್ಲಿ ನಮ್ಮ ಆಹಾರದ ಉತ್ಪನ್ನಗಳ ಮೂಲಕ ಪರಿಚಯಿಸ್ತೇವೆ ಅಂತ ಹೇಳಿದ್ರಿ. ಯಾವ ರೀತಿಯಾಗಿ ಮೇಡಮ್ ಈ ನಿಮ್ಮ ಜರ್ನಿ ಶುರುವಾಗಿದೆ ಹೇಗೆ ಅಂತ? ಸೊ ನಾನು ಮೂಲತಃ ಐ ಆಮ್ ಎ ಚಾರ್ಟೆಡ್ ಅಕೌಂಟೆಂಟ್. ನಾನು ರಾಘವನ್ನ ಮೀಟ್ ಮಾಡ್ತೀನಿ ಫಾರ್ ಎ ಬಿಸ್ನೆಸ್ ಪರ್ಪಸ್. ಸೊ ರಾಘವ್ ಅವರು ಈಸ್ ಫ್ರಮ್ ಎ ಫುಡ್ ಇಂಡಸ್ಟ್ರಿ ಸಿನ್ಸ್ ಲಾಸ್ಟ್ 20 years. ಅವರು ತಳ್ಳೋ ಗಾಡಿಯಿಂದ ಸ್ಟಾರ್ಟ್ ಮಾಡಿದ್ದು. ಅವರು ನಮ್ಮ ಯಜಮಾನರು ತಳ್ಳೋ ಗಾಡಿಯಿಂದ ಸ್ಟಾರ್ಟ್, ದೆನ್ ವಿ ವೆರ್ ಫ್ರೆಂಡ್ಸ್. ಆಮೇಲೆ ನಾವು ಈ ಥರ ಒಂದು ರೆಸ್ಟೋರೆಂಟ್ ಮಾಡಬೇಕು ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಅಂತ ನಾವು ಡಿಸೈಡ್ ಮಾಡಿ ನಾವು ಲಾಂಚ್ ಮಾಡಿದ್ವಿ. ಆಮೇಲೆ ನಾವು ಮದುವೆ ಆಗ್ತೀವಿ. ಥಿಂಗ್ಸ್ ಇನ್ನು ಉತ್ತಮ ಮಟ್ಟಕ್ಕೆ ನಾವು ಎಕ್ಸ್ಪೆನ್ಷನ್ ಪ್ಲಾನ್ನ ತೊಗೊಂಡು ಹೋಗ್ತೀವಿ. ಸ್ಫೋಟ ಪ್ರಕರಣ ಸಂಭವಿಸಿದಂಥ ಬಳಿಕ ಇಷ್ಟೆಲ್ಲ ಸಪೋರ್ಟ್ ಸಿಗ್ತಿದೆ, ಪೊಲೀಸರು ಮತ್ತು ಮಾಧ್ಯಮಗಳು ಎಲ್ಲವೂ ಕೂಡ ಪ್ರಶ್ನೆ ಮಾಡ್ತಾ ಹೋಯ್ತು. ಇದನ್ನು ಯಾವ ರೀತಿ ಎಲ್ಲ ಫೇಸ್ ಮಾಡ್ತಾ ಬರಬೇಕು ಅಂತ ಸರ್, ಇದು ಪ್ರತಿಯೊಂದು ಮಹಿಳೆಗೂ ಈ ಶಕ್ತಿ ಇರತ್ತೆ. ಶಿವನ ಜೊತೆ ಶಕ್ತಿ ಇದ್ದ ಹಾಗೆ ನಮ್ಮ ಹೆಸರಲ್ಲೇ ರಾಮ ಈಶ್ವರ ಇಬ್ಬರು ಇದ್ದಾರೆ. ಅವರು ನನಗೆ ಶಕ್ತಿ ಕೊಟ್ಟರು ಆ ಸಿಚುವೇಷನಲ್ಲಿ ಫೇಸ್ ಮಾಡೋಕ್ಕೆ. ನಾನು ದುರ್ಗಾ ಪರಮೇಶ್ವರನ ತುಂಬ ಚಿಕ್ಕವಳಿಂದ ಇರೋವಾಗ್ಲಿಂದನೂ ನಾನು ಪ್ರೇ ಮಾಡ್ತೀನಿ. ತಾಯಿ ನನ್ನ ಕೈ ಬಿಟ್ಟಿಲ್ಲ. ಅವಳು ನಾನು ಸಂಕಲ್ಪ ಮಾಡಿಕೊಂಡೆ 7ನೇ ದಿನ ವ್ರತ ಮುಗಿಯೋಷ್ಟರೊಳಗಡೆ ನನಗಿದಾಗಿದೆ. ನಾನು ಅವತ್ತು ವ್ರತ ಹಿಡಿದೆ, ಬಾಂಬ್ ಬ್ಲಾಸ್ಟ್ ಆಗಿದ್ದಿನ 7ನೇ ದಿನ ಕಂಪ್ಲೀಟ್ ಆಗೋಷ್ಟರೊಳಗೆ ನನ್ನ ಔಟ್ಲೆಟ್ ಓಪನ್ ಮಾಡಿಸ್ಕೊಟ್ಟಿದ್ದಾಳೆ ತಾಯಿ. ಕೊನೆಯದಾಗಿ ಮೇಡಮ್, ದಿ ರಾಮೇಶ್ವರಂ ಕೆಫೆಯ ಗ್ರಾಹಕರಿಗೆ, ಓವರಾಲ್ ಹೋಟೆಲ್ ಉದ್ಯಮಕ್ಕೆ ನೀವು ಕೂಡ ಒಬ್ಬ ಸಹವರ್ತಿಯಾಗಿ ಹೋಟೆಲ್ ಉದ್ಯಮನ ನಡೆಸ್ತಿದ್ದೀರಾ, ಉದ್ಯಮಿಯಾಗಿ ಏನು ಹೇಳೋದಕ್ಕೆ ಬಯಸ್ತೀರಾ? ಸರ್, ಆಫ್ಟರ್ ಎವ್ರಿ ವಾರ್ ದೆರ್ ಇಸ್ ಎ ಪೀಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದಾದ್ರೂ ವಾರ್ ಆಗಿದೆ ಅಂತ ಅದಾದಮೇಲೆ ದೇರ್ ಇಸ್ ಗ್ರೋತ್. ದೇರ್ ಇಸ್ ಬಿಸ್ನೆಸ್ ಗ್ರೋತ್, ದೇರ್ ಇಸ್ ಎಕನಾಮಿ ಗ್ರೋತ್, ದೇರ್ ಇಸ್ ಅವೇರ್ನೆಸ್ ಗ್ರೋತ್, ದೇರ್ ಇಸ್ ಎವ್ರಿಥಿಂಗ್ ಗ್ರೋತ್ ಆಗಿದೆ. ಸೊ ಇದು ಒಂದು ವಾರ್ ಆಗಿದೆ, ಗ್ರೋತ್ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ಜಸ್ಟ್ ನಾಟ್ ರಾಮೇಶ್ವರಂ ಕೆಫೆ ಆಗಿರೋದು ಇನ್ಸಿಡೆಂಟ್ ಅಲ್ಲ, ಎಂಟರ್ ಹೋಟೆಲ್ ಇಂಡಸ್ಟ್ರಿಗೆ ಆಗಿರೋ ಇನ್ಸಿಡೆಂಟು. ಎಂಟರ್ ಹೋಟೆಲ್ ಇಂಡಸ್ಟ್ರಿ ದೇ ಹ್ಯಾವ್ ಟೇಕನ್ ಎ ಫ್ಯೂ ಮೆಜರ್ಸ್. ನಾವು ಮಾತ್ರ ಅಲ್ಲ, ಎಂಟರ್ ಅಸೋಸಿಯೇಷನ್ ಡಿಸ್ಕಸ್ ಮಾಡಿ, ಎಂಟರ್ ಹೋಟೆಲಿಯರ್ಸ್ ನಾವು ಡಿಸ್ಕಸ್ ಮಾಡಿ ಏನೇನು ಮೆಜರ್ಸ್ ತೊಗೋಬೇಕು, ಏನೇನು ಸ್ಟೆಪ್ಸ್ ತೊಗೋಬೇಕು, ಯಾವಾಗ ಏನು ಮಾಡಬೇಕು ನಾವು ಫುಲ್ ಡೀಟೇಲ್ಡಾಗಿ ಡಿಸ್ಕಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ದಿ ರಾಮೇಶ್ವರಂ ಕೆಫೆಯ ಮಾಲೀಕರಾದಂಥ ದಿವ್ಯಾ ರಾಘವೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.